ನಮ್ಮ ಮನೇಲಿ ಮದುವೆ ಯಾವಾಗಂತ ಕೇಳಿದ್ದಾರೆ. ಮದುವೆಗೆ ಇನ್ನೂ ಸ್ವಲ್ಪ ಟೈಮ್ ಕೊಡು. ಯಾಕೆ, ಏನಾಯಿತು? ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗಿದೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡು. ನಮ್ಮ ಮದುವೆಗೆ ನಿಮ್ಮನೆ ಯಾಕೆ ಆಲ್ಟ್ರೇಷನ್ ಮಾಡ್ತಿದ್ದೀರಾ? ಇದೇನು ಹೊಸದಾಗಿ ಕೇಳ್ತಿದ್ಯಲ್ಲ. ಮದುವೆ ಆದಮೇಲೆ ನೀನು ನಮ್ಮನೆಗೆ ತಾನೇ ಬರಬೇಕು. ಯಾರು ಹೇಳಿದ್ದು ನಾನು ನಿಮ್ಮನೆಗೆ ಬರ್ತೀನಿ ಅಂತ? ಅದು ಓಲ್ಡ್ ಜನ್ರೇಷನ್, ಇದು ನ್ಯೂ ಜನ್ರೇಷನ್. ಬ್ರೇಕ್ ದ ರೂಲ್ಸ್ ಮ್ಯಾನ್. ವಾಟ್ ಬ್ರೇಕ್ ದ ರೂಲ್ಸ್? ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ. ಇವಾಗ ಮದುವೆ ಆಗ್ತೀವಿ ಅಂದ ತಕ್ಷಣ ಅವ್ರನ್ನೆಲ್ಲ ಬಿಟ್ಟು ಬರೋಕ್ಕಾಗತ್ತಾ? ಶಬಾಷ್, ಸೂಪರ್, ಐ ಲೈಕ್ ಇಟ್. ಇದೇ ಪ್ರಶ್ನೆನ ನಾನು ಹಿಂಗೆ ಕೇಳ್ತೀನಿ. ನಿಮ್ಮ ಅಪ್ಪ ಅಮ್ಮ ಮಾತ್ರ ಕಷ್ಟಪಟ್ಟು ಓದಿಸಿರ್ತಾರಾ, ಕಷ್ಟಪಟ್ಟು ಸಾಕಿರ್ತಾರಾ? ಅದೇ ರೀತಿ ನಮ್ಮ ಅಪ್ಪ ಅಮ್ಮನೂ ಕಷ್ಟಪಟ್ಟು ಓದಿಸಿ ಸಾಲ ಮಾಡಿ ಮದುವೆನೂ ಮಾಡಿಸ್ತಾರೆ. ಆದರೆ ಸಂಪಾದನೆ ಮಾಡೋ ಟೈಮಲ್ಲಿ ನಾವು ನಿಮ್ಮ ಮನೆಗೆ ಬಂದ್ಬಿಡ್ಬೇಕಾ? ಇದ್ಯಾವ ನ್ಯಾಯ ಕಣೋ? ಅದೆಲ್ಲ ನನಗೆ ಗೊತ್ತಿಲ್ಲ. ಮುತ್ತು ಕೊಟ್ಟವ್ರು ಬಂದಿದ ತಕ್ಷಣ ತುತ್ತು ಕೊಟ್ಟವ್ರನ್ನ ಬಿಟ್ಟು ಬರೋಂಥ ಗಂಡಸು ನಾನಲ್ಲ. ನಾವು ಅಷ್ಟೇ, ತಾಳಿ ಕಟ್ತೋನ್ ಬಂದ ಅಂತ ತಂದೆ ತಾಯಿನ ಬಿಟ್ಟು ಬರುವಂತ ಹೆಣ್ಮಕ್ಳು ನಾವಲ್ಲ. ಹಾಗಾದ್ರೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಹೋಗಲೇ ಅಪ್ಪ. ಏನಾಯ್ತಪ್ಪ? ನನಗೇನಿಲ್ಲಪ್ಪ. ಮಗ ಕೂತ್ಕೋ. ಏನಾಯ್ತಪ್ಪ? ನನಗೇನು ಆಗಿಲ್ಲ. ನೀನು ಯಾಕೆ ಒಂಥರ ಸಪ್ಪಗಿದ್ಯಾ? ಹಂಗೇನಿಲ್ಲ ಅಪ್ಪ, ಅಂಥದ್ದೇನಿಲ್ಲ. ಹೇಳು, ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನಾಯ್ತಪ್ಪ? ಏನಿಲ್ಲಪ್ಪ, ನಿಜವಾಗ್ಲೂ ಏನಿಲ್ಲ. ಹೌದು, ನಿನ್ನ ಹುಡುಗಿನಿಗೆ ಏನಾದರೂ ಜಗಳನ? ಅವಳ ವಿಷಯ ಇವಾಗ ಬೇಡಪ್ಪ. ಯಾಕೆ ಮಗ, ಏನಾಯ್ತು? ಅಂಥದ್ದೇನಿಲ್ಲ ಅಪ್ಪ. ಹೇಳು, ಏನಾಯ್ತು? ಮನ್ಸಲ್ಲಿರೋ ನೋನ ಕಟ್ಬಿಡು. ಏನಾಯ್ತು? ಅದು ಬಂದು ಬ್ರೇಕಪ್ ಆಯ್ತಪ್ಪ. ಬ್ರೇಕಪ್ ಆಯ್ತಾ? ಅವಳಿಗೆ ನಾನು ಮದುವೆ ಆಗಿ ನಿನ್ನ ಬಿಟ್ಟು ನಾನು ಅವಳ ಜೊತೆ ಇರ್ಬೇಕಂತಪ್ಪ. ಅದೆಲ್ಲ ಹೆಂಗಾಗುತ್ತಪ್ಪ? ಮಗ, ನನ್ನಿಂದಾಗಿ ನಿನಗೆ ಎಷ್ಟು ತೊಂದರೆಯಪ್ಪ. ನಿನಗೆ ವರ್ಷಗಟ್ಟಲೆ ನನಗೆ ಸೇವೆ ಮಾಡ್ತಾ ಇದ್ದೀಯಾ, ನನ್ನಿಂದ ನಿನ್ನ ಪ್ರೀತಿನೂ ಹೋಯ್ತಾ? ಅಯ್ಯೋ ದೇವ್ರೇ, ಯಾಕೆ ನನ್ನ ಮಗನ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ? ಮುತ್ತು ಕೊಟ್ಟವಳು ಬಂದ್ಲು ಅಂತ ತುತ್ತು ಕೊಟ್ಟವ್ರನ್ನ ಬಿಟ್ಟೋಗಂತ ಹೇಳಿನ ಅಪ್ಪ ನಾನು. ಅದೆಲ್ಲ ಆಗಲ್ಲ ಅಪ್ಪ. ಇಲ್ಲಪ್ಪ, ಅವಳು ಹೇಳೋದು ನಿಜ ಅಲ್ವೇನಪ್ಪ? ಅದು ಬರೀ ತಂದೆ ತಾಯಿ ಗಂಡು ಮಕ್ಕಳ ಮಾತ್ರ ಕಷ್ಟಪಟ್ಟು ಬೆಳೆಸಲ್ಲ, ಹೆಣ್ಮಕ್ಳನ್ನ ಅಷ್ಟೇ ಕಷ್ಟಪಟ್ಟು ಬೆಳೆಸ್ತಾರೆ. ಅವ್ರಿಗೂ ತನ್ನ ತಂದೆ ತಾಯಿ ಜೊತೆ ಇರಬೇಕಂತ ಆಸೆ ಇರುತ್ತಲ್ಲ. ಅವ್ರು ಹೇಳಿದಳು ಸತ್ಯ ಇದೆಯಪ್ಪ. ಹಾಗಂತ ನಾನು ನಿನ್ನ ಬಿಟ್ಟು ಹೋಗಕ್ಕಾಗತ್ತಾ ಅಪ್ಪ? ಹಂಗಲ್ಲಪ್ಪ, ಈ ಪ್ರಪಂಚದಲ್ಲಿ ಬದಲಾವಣೆ ಅನ್ನೋ ಪದ ಬಿಟ್ಟು ಬೇರೆ ಎಲ್ಲ ಬದಲಾಗುತ್ತಪ್ಪ. ಹುಡುಗಿನೂ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಅವಳಿಗೂ ಆಸೆ ಇರುತ್ತೆ. ಇವಾಗಿರೋ ಹೆಣ್ಮಕ್ಳು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ಬದುಕ್ತಾರೆ. ಅವ್ರಿಗೂ ತನ್ನ ತಂದೆ ತಾಯಿ ಮಧ್ಯೆ ಇರಬೇಕಂತ ಆಸೆ ಇರುತ್ತಲ್ಲ. ಮಗ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನಪ್ಪ? ನನಗೆ ಸ್ವಲ್ಪ ವಿಷಯ ಕೊಟ್ಬಿಡು. ನನ್ನಿಂದ ನಿನಗೆ ಕಷ್ಟ ಆಗೋದು ಬೇಡ. ಯಾಕಪ್ಪ ಈ ಥರ ಎಲ್ಲ ಮಾತಾಡ್ತೀನಿ ನೀನು? ಅವಳು ಝೀರೋಪ್ಪ, ನೀನಪ್ಪ ನನ್ನ ಹೀರೋ. ಕಣ್ಣ ಮುಂದೆ ಕಾಣೋ ದೈವ ನೀನೇ ಕಾಣಪ್ಪೋ, ನಿನ್ನ ಮುಂದೆ ದೈವ ಕೂಡ ಏನೂ ಇಲ್ಲಪ್ಪೋ. ನನ್ನ ಜೀವ ನೀನು ಕೊಟ್ಟ ಭಿಕ್ಷೆ ಕಾಣಪ್ಪೋ, ಎಂದು ಇರಲಿ ಹೀಗೆ